ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ಸೋಷಿಯಲ್ ವರ್ಕರ್ಸ್ ಅಡ್ಡ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಫ್ರೆಂಡ್ಸ್, ಇವತ್ತಿನ ದಿನ ಕೆಸೆಟ್ ಪೇಪರ್ 1 ಟಾಪ್ 10 ಕ್ವಶನ್ಸ್ ಯಾವಿದಾವನ್ನ ನೋಡೋಣ. ಎಲ್ಲರೂ ಪ್ರಾಮಾಣಿಕವಾಗಿ ಉತ್ತರ ನೀಡತಕ್ಕಂತ ಪ್ರಯತ್ನವನ್ನ ಮಾಡಿ. ನಮ್ಮ ಚಾನಲ್ಗೆ ಯಾರಾದ್ರೂ ಹೊಸಬ್ರಾಗಿದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಫ್ರೆಂಡ್ಸ್. ನನ್ನ ವಿಡಿಯೋ ಇಷ್ಟ ಆಗಿತ್ತು ಅಂತಂದ್ರೆ ಲೈಕ್ ಮಾಡಿ. ಏನಾದ್ರೂ ಹೇಳಬೇಕು ಕೇಳಬೇಕು ಅಂತಂದ್ರೆ ಕಮೆಂಟ್ ಮುಖಾಂತರ ತಿಳಿಸಬಹುದು. ನೀವು ಉತ್ತರಗಳನ್ನು ಕೂಡ ಕಮೆಂಟ್ ಮುಖಾಂತರ ತಿಳಿಸಿ. ಮೊದಲನೇದಾಗಿ ನೋಡೋಣ. ಮೊದಲನೇ ಪ್ರಶ್ನೆ, ನೆರೆ ಹಾವಳಿ ನಿಯಂತ್ರಿಸುವ ರಾಚನಿಕವಲ್ಲದ ವಿಧಾನಗಳಲ್ಲಿ ಒಂದು ಡ್ಯಾಶ್ ಆಗಿದೆ. ಆಪ್ಷನ್ಸ್ ಎ, ಒದ್ದೆ ಜಮೀನುಗಳನ್ನು ನಿರ್ವಹಿಸುವುದು. ಬಿ, ಚರಂಡಿ ವ್ಯವಸ್ಥೆಯ ಸುಧಾರಣೆ. ಸಿ, ಹರಿಯುವ ಸ್ಥಿತಿಗಳನ್ನು ಸುಧಾರಿಸುವುದು. ಡಿ, ಜಲಾಶಯಗಳ ನಿರ್ಮಾಣ. ಸರಿಯಾದ ಉತ್ತರ ಆಪ್ಷನ್ಸ್ ಎ, ಒದ್ದೆ ಜಮೀನುಗಳನ್ನು ನಿರ್ವಹಿಸುವುದು. ನೆರೆ ಹಾವಳಿ ನಿಯಂತ್ರಿಸುವ ರಾಚನಿಕವಲ್ಲದ ವಿಧಾನಗಳಲ್ಲಿ ಒಂದು ಯಾವುದು ಅಂತಂದ್ರೆ ಅದು ಒದ್ದೆ ಜಮೀನುಗಳನ್ನು ನಿರ್ವಹಿಸುವುದು ಆಗಿದೆ. ಎರಡನೇ ಕ್ವಶನ್ ನೋಡೋಣ ನಾವು. ಪರಿಸರ ವ್ಯವಸ್ಥೆಯ ಜನರು ಎಂಬುದಕ್ಕೆ ಕೆಳಗಿನ ಯಾರು ಉದಾಹರಣೆ? ಆಪ್ಷನ್ಸ್ ಎ, ತೀವ್ರ ವ್ಯವಸಾಯದಲ್ಲಿ ನಿರತರಾದ ರೈತರು. ಬಿ, ರಫ್ತು ಮಾಡುವುದಕ್ಕಾಗಿ ಜೈವಿಕ ವ್ಯವಸಾಯ ವೃತ್ತಿ ಮಾಡುತ್ತಿರುವ ರೈತರು. ಸಿ, ಅರಣ್ಯದಿಂದ ಸಂಪನ್ಮೂಲಗಳನ್ನು ಸಂಗ್ರಹಿಸುವ ಬುಡಕಟ್ಟಿನವರು. ಡಿ, ಭಾರಿ ಉತ್ಪಾದನೆಯಲ್ಲಿ ತೊಡಗಿರುವ ಜಾನುವಾರು ಕ್ಷೇತ್ರ ಇಟ್ಟಿರುವವರು. ಆಪ್ಷನ್ಸ್ ಗಳಲ್ಲಿ ಸರಿಯಾದ ಉತ್ತರ ಆಪ್ಷನ್ಸ್ ಸಿ, ಅರಣ್ಯದಿಂದ ಸಂಪನ್ಮೂಲಗಳನ್ನು ಸಂಗ್ರಹಿಸುವ ಬುಡಕಟ್ಟಿನವರನ್ನ ಪರಿಸರ ವ್ಯವಸ್ಥೆಯ ಜನರು ಎಂಬುದಕ್ಕೆ ಉದಾಹರಣೆಯಾಗಿದೆ. ಮೂರನೇ ಪ್ರಶ್ನೆ, ಉನ್ನತ ಶಿಕ್ಷಣ ಮತ್ತು ಸಂಶೋಧನೆಯ ರಾಷ್ಟ್ರೀಯ ಪರಿಷತ್ತು MHRD ಇಂದ ಡ್ಯಾಶ್ ಗಾಗಿ ಸ್ಥಾಪಿತವಾಯಿತು. ಆಪ್ಷನ್ಸ್ ಎ, ದೇಶದಲ್ಲಿ ಉನ್ನತ ಶಿಕ್ಷಣದ ರಾಷ್ಟ್ರೀಯ ಮತ್ತು ಏಕರೂಪದ ವ್ಯವಸ್ಥೆ ಅಭಿವೃದ್ಧಿಪಡಿಸುವುದು. ಬಿ, ಉನ್ನತ ಶಿಕ್ಷಣ ಮತ್ತು ಸಂಶೋಧನೆಯಲ್ಲಿ ಪ್ರಾಮಾಣೀಕರಣದ ತುಲನಾತ್ಮಕ ಮಾನಕಗಳನ್ನ ಖಾತರಿಪಡಿಸುವುದು. ಸಿ, ರಾಷ್ಟ್ರೀಯ ಮೌಲ್ಯದ ಉನ್ನತ ಶಿಕ್ಷಣದಲ್ಲಿ ಸಂಶೋಧನೆಯಲ್ಲಿ ತೊಡಗುವುದು. ಡಿ, ದೇಶದೆಲ್ಲೆಡೆ ಉನ್ನತ ಶಿಕ್ಷಣ ಸಂಸ್ಥೆಗಳ ನಿಯಮ ಮತ್ತು ನಿಯಂತ್ರಣ. ಆಪ್ಷನ್ಸ್ ಗಳಲ್ಲಿ ಸರಿಯಾದ ಉತ್ತರ ಆಪ್ಷನ್ಸ್ ಬಿ, ಉನ್ನತ ಶಿಕ್ಷಣ ಮತ್ತು ಸಂಶೋಧನೆಯಲ್ಲಿ ಪ್ರಾಮಾಣೀಕರಣದ ತುಲನಾತ್ಮಕ ಮಾನಕಗಳನ್ನ ಖಾತರಿಪಡಿಸುವುದು. ಇದು ಉನ್ನತ ಶಿಕ್ಷಣ ಮತ್ತು ಸಂಶೋಧನೆಯ ರಾಷ್ಟ್ರೀಯ ಪರಿಷತ್ತು MHRD ಇಂದ ಉನ್ನತ ಶಿಕ್ಷಣ ಮತ್ತು ಸಂಶೋಧನೆಯಲ್ಲಿ ಪ್ರಮಾಣೀಕರಣದ ತುಲನಾತ್ಮಕ ಮಾನಕಗಳನ್ನ ಖಾತರಿಪಡಿಸುವುದು ಸ್ಥಾಪಿತವಾಗಿದೆ. ನೆಕ್ಸ್ಟ್ ಕ್ವಶನ್ ನೋಡೋಣ ನಾವು. ನಾಲ್ಕನೇ ಪ್ರಶ್ನೆ, ವಿದ್ಯುನ್ಮಾನ ನಿಧಿಗಳ ವರ್ಗಾವಣೆ ವ್ಯವಸ್ಥೆಯು ಡ್ಯಾಶ್ ಅನ್ನು ಉಪಯೋಗಿಸುತ್ತದೆ. ಆಪ್ಷನ್ಸ್ ಎ, MICR. ಬಿ, ಮಾರ್ಕ್ ಸೆನ್ಸಿಂಗ್. ಸಿ, ಪೋರ್ಟ್ ಎ ಪಂಚ್. ಡಿ, ಮೇಲಿನ ಯಾವುದು ಅಲ್ಲ. ಸರಿಯಾದ ಉತ್ತರ ಆಪ್ಷನ್ಸ್ ಗಳಲ್ಲಿ ಯಾವುದು? ಸರಿಯಾದ ಉತ್ತರ ಆಪ್ಷನ್ಸ್ ಎ, MICR. ನೆಕ್ಸ್ಟ್ ಕ್ವಶನ್, ಐದನೇ ಪ್ರಶ್ನೆ, ಸೀರಿಯಲ್ ಎಕ್ಸೆಸ್ ಸ್ಟೋರೇಜ್ಗೆ ಮಾತ್ರ ಕೆಳಗಿನ ಯಾವುದನ್ನು ಉಪಯೋಗಿಸುತ್ತಾರೆ? ಆಪ್ಷನ್ಸ್ ಎ, ರ್ಯಾಮ್. ಆಪ್ಷನ್ಸ್ ಬಿ, ಮ್ಯಾಗ್ನೆಟಿಕ್ ಡಿಸ್ಕ್. ಸಿ, ಕೋರ್ ಮೆಮೊರಿ. ಡಿ, ಮ್ಯಾಗ್ನೆಟಿಕ್ ಟೇಪ್. ಆಪ್ಷನ್ಸ್ ಗಳಲ್ಲಿ ಸರಿಯಾದ ಉತ್ತರ ಆಪ್ಷನ್ಸ್ ಡಿ, ಮ್ಯಾಗ್ನೆಟಿಕ್ ಟೇಪ್. ನೆಕ್ಸ್ಟ್ ಕ್ವಶನ್, ಆರನೇ ಪ್ರಶ್ನೆ, ಡ್ಯಾಶ್ ಮಟ್ಟದಲ್ಲಿ ಭಾರತದಲ್ಲಿ ಖಾಸಗಿ ಉದ್ಯಮವು ಹೆಚ್ಚು ಪ್ರಖ್ಯಾತವಾಗಿದೆ. ಆಪ್ಷನ್ಸ್ ಎ, ಶಾಲಾ ಶಿಕ್ಷಣ. ಬಿ, ಪದವಿ ಮಟ್ಟದ ಸಾಮಾನ್ಯ ಶಿಕ್ಷಣ. ಸಿ, ವೃತ್ತಿಪರ ಶಿಕ್ಷಣ. ಡಿ, ನರ್ಸರಿ ಶಿಕ್ಷಣ. ಆಪ್ಷನ್ಸ್ ಗಳಲ್ಲಿ ಸರಿಯಾದ ಉತ್ತರ ಆಪ್ಷನ್ ಸಿ, ವೃತ್ತಿಪರ ಶಿಕ್ಷಣ. ವೃತ್ತಿಪರ ಶಿಕ್ಷಣ ಮಟ್ಟದಲ್ಲಿ ಭಾರತದಲ್ಲಿ ಖಾಸಗಿ ಉದ್ಯಮವು ಹೆಚ್ಚು ಪ್ರಖ್ಯಾತಿಯನ್ನ ಪಡೆದಿದೆ. ಏಳನೇ ಪ್ರಶ್ನೆ, ವೃತ್ತಿಪರ ಉನ್ನತ ಶಿಕ್ಷಣ ಅವಕಾಶಗಳಲ್ಲಿ ಮೀಸಲಾತಿಯನ್ನು ಭಾರತದಲ್ಲಿ ಅಂಗೀಕರಿಸಲಾಗಿದೆ ಏಕೆಂದರೆ? ಆಪ್ಷನ್ಸ್ ಎ, ದೇಶದ ರಾಜಕೀಯ ಗುಂಪುಗಳನ್ನು ಮೆಚ್ಚಿಸಲು ಇದು ಸಹಾಯ ಮಾಡುತ್ತದೆ. ಆಪ್ಷನ್ಸ್ ಬಿ, ಸಮಾಜದ ಕೆಳ ಸ್ತರಕ್ಕೆ ಬದುಕಿನ ಉತ್ತಮ ಪ್ರಮಾಣಕವನ್ನು ಇದು ಸಾಧ್ಯವಾಗಿಸುತ್ತದೆ. ಆಪ್ಷನ್ ಸಿ, ಜನ ಸಮುದಾಯದ ಕೆಲವು ವಿಭಾಗದ ಸಾಮಾಜಿಕ ಮತ್ತು ಆರ್ಥಿಕ ತೊಂದರೆಗಳಿಗೆ ನಷ್ಟ ಭರ್ತಿ ಮಾಡುತ್ತದೆ. ಆಪ್ಷನ್ಸ್ ಡಿ, ಇದು ಬಡ ಜನರಿಗೆ ಸರ್ಕಾರದ ಬದ್ಧತೆಯನ್ನ ಪ್ರತಿಫಲಿಸುತ್ತದೆ. ಆಪ್ಷನ್ಸ್ ಗಳಲ್ಲಿ ಸರಿಯಾದ ಉತ್ತರ ಯಾವುದು?
ಸರಿಯಾದ ಉತ್ತರ ಆಪ್ಷನ್ ಸಿ. ಜನ ಸಮುದಾಯದ ಕೆಲವು ವಿಭಾಗದ ಸಾಮಾಜಿಕ ಮತ್ತು ಆರ್ಥಿಕ ತೊಂದರೆಗಳಿಗೆ ನಷ್ಟ ಭರ್ತಿ ಮಾಡುತ್ತದೆ. ನೆಕ್ಸ್ಟ್ ಪ್ರಶ್ನೆ ನೋಡೋಣ ನಾವು. 8ನೇ ಪ್ರಶ್ನೆ. ಕರ್ರಿಕುಲಂ ಅಂದರೆ ಆಪ್ಷನ್ಸ್ ಎ ಮಹಾವಿದ್ಯಾಲಯದಲ್ಲಿ ವಿದ್ಯಾರ್ಥಿಗಳನ್ನು ಪ್ರಭಾವಕ್ಕೆ ಒಳಪಡಿಸುವ ಎಲ್ಲ ಅನುಭವಗಳು. ಆಪ್ಷನ್ಸ್ ಬಿ ವ್ಯಾಸಂಗ ವಿಭಾಗದಿಂದ ವ್ಯವಹರಿಸಲ್ಪಡುವ ವಿಷಯಗಳು. ಸಿ ಕೋರ್ಸ್ಗೆ ನಿಗದಿಪಡಿಸಿದ ಪಠ್ಯಕ್ರಮ. ಡಿ ತರಗತಿ ಕೊಠಡಿ ಅನುಭವಗಳು, ಕ್ರೀಡೆಗಳು ಮತ್ತು ಆಟಗಳು. ಸರಿಯಾದ ಉತ್ತರ ಆಪ್ಷನ್ಸ್ಗಳಲ್ಲಿ ಆಪ್ಷನ್ಸ್ ಎ. ಮಹಾವಿದ್ಯಾಲಯದಲ್ಲಿ ವಿದ್ಯಾರ್ಥಿಗಳನ್ನು ಪ್ರಭಾವಕ್ಕೆ ಒಳಪಡಿಸುವ ಎಲ್ಲ ಅನುಭವಗಳನ್ನ ಕರಿಕುಲಂ ಅಂತ ಕರೀತಾರೆ. ನೆಕ್ಸ್ಟ್ ಕ್ವಶನ್ 9ನೇ ಪ್ರಶ್ನೆ. ಕಲಿಸುವಿಕೆ ಕಲಿಕೆಯಲ್ಲಿ ಯಾವುದೇ ವಿಧದ ತಂತ್ರಜ್ಞಾನವನ್ನ ಸಂಯೋಜನೆಗೊಳಿಸುವುದು ವಿದ್ಯಾರ್ಥಿಗಳ ಕಲಿಕೆಯ ಮಟ್ಟವನ್ನ ಹೆಚ್ಚಿಸುತ್ತದೆ, ಏಕೆಂದರೆ ಆಪ್ಷನ್ಸ್ ಎ ಪಾಠದ ಕೊಠಡಿಯ ಅವಶ್ಯಕತೆಗಳನ್ನು ತಿಳಿದು ಅಧ್ಯಾಪಕನು ತಂತ್ರಜ್ಞಾನವನ್ನು ಉಪಯೋಗಿಸುತ್ತಾನೆ. ಬಿ ತಂತ್ರಜ್ಞಾನವನ್ನ ಸಂಕಲಿಸಿ ಸೂಕ್ತ ಬೋಧನೆ ಯೋಜನೆಯನ್ನ ಅಭಿವೃದ್ಧಿಪಡಿಸಲಾಗುತ್ತದೆ. ಸಿ ಕಲಿಯುವವರ ವೈಯಕ್ತಿಕ ಭಿನ್ನತೆಗೆ ತಂತ್ರಜ್ಞಾನದ ಉಪಯೋಗವು ಸೌಕರ್ಯ ಒದಗಿಸುತ್ತದೆ. ಡಿ ಮೇಲಿನ ಎಲ್ಲವೂ. ಆಪ್ಷನ್ಸ್ಗಳಲ್ಲಿ ಸರಿಯಾದ ಉತ್ತರ ಆಪ್ಷನ್ಸ್ ಡಿ ಮೇಲಿನ ಎಲ್ಲವೂ. 10ನೇ ಪ್ರಶ್ನೆ, ಕೊನೆಯ ಪ್ರಶ್ನೆ. ಪರಿಣಾಮಕಾರಿ ಸಂವಹನಕ್ಕೆ ಒಂದು ಮೂಲ ಘಟಕವು ಡ್ಯಾಶ್ ಆಗಿದೆ. ಆಪ್ಷನ್ಸ್ ಎ ಸಂದೇಶದ ಯೋಜನೆ. ಬಿ ಆಕರ್ಷಕ ವ್ಯಕ್ತಿತ್ವ. ಸಿ ಧ್ವನಿವರ್ಧಕ ಬಳಕೆ. ಡಿ ಸಂಪರ್ಕಿಸುವವನ ವಯಸ್ಸು. ಆಪ್ಷನ್ಸ್ಗಳಲ್ಲಿ ಸರಿಯಾದ ಉತ್ತರ ಆಪ್ಷನ್ಸ್ ಎ ಸಂದೇಶದ ಯೋಜನೆ. ಪರಿಣಾಮಕಾರಿ ಸಂವಹನಕ್ಕೆ ಒಂದು ಮೂಲ ಘಟಕ ಯಾವುದು ಅಂತಂದ್ರೆ ಅದು ಸಂದೇಶದ ಯೋಜನೆ ಆಗಿದೆ. ಫ್ರೆಂಡ್ಸ್, ಇವತ್ತಿಗೆ ಇಷ್ಟು ಟಾಪ್ 10 ಕ್ವಶನ್ಸ್ಗಳು. ಮುಂದಿನ ತರಗತಿಯಲ್ಲಿ ನಾಳೆ ದಿನ 8 ಗಂಟೆಗೆ ಮತ್ತೆ 10 ಪ್ರಶ್ನೆಗಳನ್ನ ಇಂಪಾರ್ಟೆಂಟ್ ಪ್ರಶ್ನೆಗಳನ್ನ ನಾವು ತಗೊಂಡು ಬರೋಣ. ಧನ್ಯವಾದಗಳು. ಉತ್ತರಗಳನ್ನ ಕಮೆಂಟ್ ಮುಖಾಂತರ ತಿಳಿಸಿ ಫ್ರೆಂಡ್ಸ್.